ಜನವರಿ 13ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾರೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಭಾನುವಾರ ಬೆಂಗಳೂರಿಗೆ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಸೋಮವಾರ ಸಿಎಲ್ಪಿ ಸಭೆಯಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗ್ತಾರೆ. ಸಭೆಯ ನಂತರ ದಲಿತ ಸಚಿವರ ಜೊತೆಯೂ ಕೂಡ ಅವರು ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಯಾಕಂದರೆ ಡಿನ್ನರ್ ಪಾಲಿಟಿಕ್ಸು ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ದಲಿತ ನಾಯಕರೆಲ್ಲರೂ ಕೂಡ ಸಚಿವರೆಲ್ಲರೂ ಊಟದ ಒಂದು ಪಾಲಿಟಿಕ್ಸ್ ಆರಂಭ ಆಗಿತ್ತು. ಎಲ್ಲರೂ ಕೂಡ ಊಟದ ನೆಪದಲ್ಲಿ ಭಾಗಿಯಾಗಿದ್ದರು, ಸಭೆ ಸೇರಿದ್ರು, ಮಾತುಕತೆಗಳಾಯಿತು. ಎರಡನೇ ಸಭೆ ಸಂದರ್ಭದಲ್ಲಿ ಮುಂದೂಡಿಕೆ ಮಾಡುವಂತಹ ಒಂದು ಪರಿಸ್ಥಿತಿ ಬಂತು. ಸುರ್ಜೇವಾಲಾ ಅವರು ಕರೆ ಮಾಡಿದರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಭೆಯನ್ನು ಮುಂದೂಡಿ. ಇದರಿಂದ ಗೊಂದಲಕರವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸಲಹೆ ಕೊಟ್ಟರು, ಸೂಚನೆ ಕೊಟ್ಟರು. ಸಭೆ ಕೂಡ ಮುಂದೂಡಿಕೆ ಆಯಿತು. ಇದೇ ಕಾರಣಕ್ಕಾಗಿ ದಲಿತ ಹಾಗೂ ಹಿಂದುಳಿದ ವರ್ಗಗಳ ನಾಯಕರು ಕಾಂಗ್ರೆಸ್ ಪಕ್ಷದ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಹೈಕಮಾಂಡ್ ನಾಯಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ದಲಿತ ನಾಯಕರನ್ನ, ಹಿಂದುಳಿದ ವರ್ಗಗಳ ನಾಯಕರನ್ನ ಅವರು ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಪ್ರತ್ಯೇಕವಾಗಿ ಒಂದು ಸಭೆ ನಡೆಸ್ತಾರೆ ಸುರ್ಜೇವಾಲಾ ಅವರು. ಈ ಸಭೆಯಲ್ಲಿ ತಮ್ಮ ಪಕ್ಷದ ನಾಯಕರ ಮನವೊಲಿಸುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ರಾಜಣ್ಣ ಎಲ್ಲರೂ ಸೇರಿ ಈ ಎಲ್ಲರ ಜೊತೆಯಲ್ಲಿ ಸಭೆ ನಡೆಸ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಎಲ್ಲರನ್ನ ಸಮಾಧಾನ ಮಾಡಲಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ದಲಿತ ಸಚಿವರ ಸಭೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬ್ರೇಕ್ ಹಾಕಿದರು. ಹೀಗಾಗಿ ಸುರ್ಜೇವಾಲಾ ವಿರುದ್ಧ ದಲಿತ ಸಚಿವರು, ಹಿಂದುಳಿದ ವರ್ಗಗಳ ಸಚಿವರು, ಶಾಸಕರು ಎಲ್ಲರೂ ಕೂಡ ಬೇಸರಗೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಸುರ್ಜೇವಾಲಾ ಅವರು ಈ ನಾಯಕರ ಜೊತೆಯಲ್ಲಿ ಸಭೆ ನಡೆಸ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಇದಾದ ನಂತರ ಎಲ್ಲ ನಾಯಕರ ಒಂದು ಸಮಾಧಾನ ತಣಿಯುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.